ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ತಲ್ಲಿ ಮರಚಿನ್ನ ನೀವು ಮರುವಲೇದು, ತಂಡ್ರಿ ಬಿಡ ಚಿನ್ನ ನೀವು ಬಿಡುವಲೇದು. ತಲ್ಲಿ ಮರಚಿನ್ನ ನೀವು ಮರುವಲೇದು, ತಂಡ್ರಿ ಬಿಡ ಚಿನ್ನ ನೀವು ಬಿಡುವಲೇದು. ತಲ್ಲಿ ತಂಡ್ರಿ ಕಂಠ ಶ್ರೇಷ್ಠುಡು, ಕಾಚಿ ನಿನ್ನು ಕಾಪಾಡುನು. ತಲ್ಲಿ ತಂಡ್ರಿ ಕಂಠ ಶ್ರೇಷ್ಠುಡು, ಕಾಚಿ ನಿನ್ನು ಕಾಪಾಡುನು. ತಲ್ಲಿ ಮರಚಿನ್ನ ಇವು ಮರುವಲೇದು, ತಂಡ್ರಿ ಬಿಡ ಚಿನ್ನ ನೀವು ಬಿಡುವಲೇದು. ಪ್ರಿಯರೇ, ತಂದೆ ತಾಯಿ ಬಂಧು ಬಳಗ ಸಕಲವು ನಿನ್ನನ್ನು ಮರೆತು ಬಿಟ್ಟರು, ಆದರೆ ದೇವರು ನಿನ್ನನ್ನು ಮರಿಲಿಲ್ಲ. ಇಬ್ರಿಯ 12:15 ನಾವು ನೋಡೋದಾದರೆ, ನಿಮ್ಮಲ್ಲಿ ಯಾವನಾದರೂ ದೇವರ ಕೃಪೆಗೆ ತಪ್ಪಿ ಹೋಗದಂತೆಯೋ, ಯಾವ ವಿಷಯವುಳ್ಳ ಬೇರು ನಿಮ್ಮಲ್ಲಿ ಚಿಗುರಿ ಕಳವಳ ಹುಟ್ಟಿಸಿ ಅದರಿಂದ ಅನೇಕರು ಅಶುದ್ಧರಾಗದಂತೆಯೋ. ಈ ವಚನವನ್ನು ಅಧ್ಯಯನ ಮಾಡೋದಾದರೆ, ಇಲ್ಲಿ ಕಹಿತನದ ಬೇರಿನ ಬಗ್ಗೆ ಎಚ್ಚರಿಸ್ತದೆ. ಈ ಕಹಿತನ ನಮ್ಮ ಹೃದಯದಲ್ಲಿ ಬೇರು ಬಿಟ್ಟು ಕೊಡದಿರುವ ಹಾಗೆ ನಾವು ಅದನ್ನು ಕಾಯ್ದುಕೊಳ್ಳುವಂಥದ್ದು ಬಹಳ ಮುಖ್ಯ. ಕೊಲೊಸ್ಸೆಯರಿಗೆ ಬರೆದಂಥದ್ರಲ್ಲಿ 3 ಮತ್ತು 3ನೇ ಅಧ್ಯಾಯ 19ರಲ್ಲಿ ನಾವು ನೋಡುವುದಾದರೆ, ಪುರುಷರೇ ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ, ಅವರಿಗೆ ನಿಷ್ಠೂರವಾಗಿರಬೇಡಿರಿ. ಈ ಲೋಕದಲ್ಲಿ ಯಾರೊಂದಿಗೂ ನೀವು ನಿಷ್ಠೂರವಾಗಿ ನಡೆದುಕೊಳ್ಳಬಾರದು, ಎಲ್ಲರನ್ನ ಪ್ರೀತಿಸಬೇಕು. ಆದರೆ ಕುಟುಂಬ ಅಂತ ಬಂದಂಥ ಸಂದರ್ಭದಲ್ಲಿ ಭೌತಿಕವಾಗಿ ಒಂದು ಮನೆಯನ್ನು ಕಟ್ಟುವಾಗ ಬಹಳ ಎಚ್ಚರ ವಹಿಸಬೇಕಾಗ್ತದೆ. ಕುಟುಂಬಕ್ಕೆ ಉತ್ತಮವಾದದ್ದನ್ನು ಕೊಡಬೇಕು ಎಂಬುದಾಗಿ ವಾಕ್ಯಗಳು ನಮ್ಮನ್ನು ಎಚ್ಚರಿಕೆಯಿಂದ ನಮ್ಮನ್ನು ನಡೆಸ್ತವೆ. ಏಕೆಂದರೆ ಕುಟುಂಬ ಹಲವಾರು ವರ್ಷಗಳ ಕಾಲ ಕರ್ತನೊಟ್ಟಿಗೆ ಇಜ್ಜೋಡಾಗಿ ನಡೆಯಬೇಕು. ಭೌತಿಕ ಮನೆಗಳು ನಿತ್ಯತ್ವದವರೆಗೆ ಉಳಿಯುವುದಿಲ್ಲ, ಆದರೆ ಕುಟುಂಬಗಳು ಪ್ರತಿದಿನ ನಿತ್ಯತ್ವದ ಕಡೆ ಹೆಜ್ಜೆ ಹಾಕಿ ನಡೆಯಬೇಕಾಗ್ತದೆ. ಈ ಸಾರ್ವಜನಿಕ ಸತ್ಯವನ್ನು ನೀವು ಗಮನಿಸಬೇಕು. ನಿಜವಾದಂಥ ಮನೆ ಯಾವುದೆಂದರೆ, ನಿತ್ಯತ್ವಕ್ಕಾಗಿ ನಾವು ನಮ್ಮ ಜೀವನ ಸಂಗಾತಿಯೊಂದಿಗೆ ಬೆಳೆಸಿಕೊಳ್ಳುವಂತಹ ಒಂದು ಸಂಬಂಧ ಆಗಿದೆ. ನಮ್ಮ ಆಲೋಚನೆಗಳು, ನೀವಾಡುವಂಥ ಮಾತುಗಳನ್ನು ಎಚ್ಚರಿಕೆ ವಹಿಸಿ, ನಮ್ಮ ಮಾತು, ನಮ್ಮ ನಡವಳಿಕೆ, ನಮ್ಮ ದಿನನಿತ್ಯದ ಚಟುವಟಿಕೆಗಳು ಎಲ್ಲವೂ ಪರಿಶುದ್ಧವಾಗಿಯೂ ಮತ್ತು ಉತ್ತಮ ಆಲೋಚನಕಾರವಾಗಿರಬೇಕು ಅನ್ನುವುದನ್ನು ನೀವು ಗ್ರಹಿಸಬೇಕಾಗ್ತದೆ. ಹಾಗೆ ಗ್ರಹಿಸುವುದು ಬಹಳ ಮುಖ್ಯ. ಆಗಿರುವುದರಿಂದ ನಾವು ಆಡುವ ಮಾತುಗಳೇ ನಮ್ಮ ಮನೆಯನ್ನು ಕಟ್ಟುವ ಇಟ್ಟಿಗೆಗಳಾಗಿವೆ. ಅಂದರೆ ಎಫೆಸ 4ನೇ ಅಧ್ಯಾಯ 29 ನಾವು ನೋಡುವುದಾದರೆ, ಒಂದು ತರ್ಜುಮೆ ಹೀಗೆ ಹೇಳ್ತದೆ, ನಿಮ್ಮ ಬಾಯೊಳಗಿಂದ ಯಾವ ಕೆಟ್ಟ ಮಾತು ಹೊರಡಬಾರದು. ಅದನ್ನು ಪಾಲಿಸಬೇಕಾಗ್ತದೆ. ಅದನ್ನು ಪಾಲಿಸೋಣ. ದೇವರು ನಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥಿಸಿಕೊಳ್ಳೋಣ.
ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ ಸ್ತೋತ್ರ. ಅಪ್ಪ, ಈ ಮುಂಜಾನೆಯ ಸಮಯದಲ್ಲಿ ನಿಮ್ಮನ್ನು ಬೇಡುತ್ತಾ ಇದ್ದೇವೆ ಸ್ವಾಮಿ. ದೇವರೇ, ಕುಟುಂಬ ಬಹಳ ಮುಖ್ಯ ಎಂಬುದಾಗಿ ನೀವು ವಾಕ್ಯದಲ್ಲಿ ತಿಳಿಸಿದ್ದೀರಪ್ಪ. ಕುಟುಂಬವನ್ನು ನಡೆಸೋದಕ್ಕೆ ಶಕ್ತಿ ಕೊಡು. ಮಕ್ಕಳಿಗೆ ಕುಟುಂಬದಲ್ಲಿ ಅವರ ಅಗತ್ಯಗಳನ್ನು ಪೂರೈಸು ದೇವರೇ. ಯಾರ್ಯಾರು ಲೀಸ್ ಮನೆಗಾಗಿ ಪ್ರಾರ್ಥಿಸ್ತಾ ಇದ್ದಾರೋ ಅವ್ರಿಗಾಗಿ ಸ್ವಾಮಿ ದಾರಿಗಳು ತೆರೆಯಲ್ಪಡಲಿ ದೇವರೇ. ನೀವೇ ಮಾಡ್ತೀರಿ. ಸ್ವಂತ ಮನೆಗಳನ್ನು ಕೊಡಿಸು, ಮಕ್ಕಳನ್ನು ಆಶೀರ್ವಾದ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿ ಬಂದು ಆಶೀರ್ವಾದಗಳನ್ನು ಹೊಂದ್ಕೊಳ್ತಾ ಇದ್ದೀವಿ ಪರಮ ತಂದೆಯೇ. ಆಮೇನ್, ಆಮೇನ್, ಹಲ್ಲೆಲೂಯಾ.